ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ಉಲ್ಬಣವಾಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಎರಡೂ ಕೂಡ ದಾಳಿ ಪ್ರತಿದಾಳಿಯನ್ನು ಮುಂದುವರಿಸಿವೆ ಈಗಲೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಆಯಾ ದೇಶದವರು ನಮ್ಮ ಪ್ರಜೆಗಳನ್ನು ಇರಾನ್ ತೊರೆಯುವಂತೆ ಈಗಾಗಲೇ ಸಲಹೆ ಸೂಚನೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ ಭಾರತೀಯರು ಇರಾನ್ನಲ್ಲಿರ್ತಕ್ಕಂಥವರು ಇರಾನ್ ತೊರೆಯುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೆ ದಾಳಿ ಪ್ರತಿದಾಳಿ. ಇರಾನ್ನಲ್ಲಿರುವ ಭಾರತೀಯರಿಗೆ ಅಡ್ವೈಸರಿ, ಕೂಡಲೇ ಇರಾನ್ ತೊರೆಯುವಂತೆ ಸೂಚನೆ. ಯಾಕೆಂದರೆ ಮತ್ತೆ ವಾರ್ ಎಸ್ಕಲೇಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಇರಾನ್ಗೆ ಸದ್ಯ ಪ್ರಯಾಣವನ್ನು ಬೆಳೆಸಬೇಡಿ ಯಾರೂ ಕೂಡ ಇಲ್ಲಿಂದ. ಆಮೇಲೆ ಇರಾನ್ನಲ್ಲಿರ್ತಕ್ಕಂಥ ಭಾರತೀಯರು ಕೂಡಲೇ ಹೊರಟುಬಿಡಿ ಅಲ್ಲಿಂದ. ಯುದ್ಧ ಮತ್ತೆ ಶುರುವಾಗ್ತಕ್ಕಂಥದ್ದು. ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಲ್ಲಿರ್ತಕ್ಕಂಥ ಭಾರತೀಯರಿಗೆ ಸೂಚನೆಯನ್ನು ಕೊಟ್ಟಿದೆ. ಯಾಕೆಂತಂದರೆ ಮತ್ತೆ ಯುದ್ಧ ಶುರು ಆದಂಗೆ ಹೆಚ್ಚು ಕಡಿಮೆ ಇವಾಗ ಅಮೆರಿಕದವ್ರು ಎಂಟ್ರಿ ಆಗಿಲ್ಲ, ಬಟ್ ಇಸ್ರೇಲ್ ಮತ್ತು ಇರಾನ್ನಿಂದ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಹಾಗಾಗಿ ಇದು ಮತ್ತೆ ಜೋರಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಅಲ್ಲಿರ್ತಕ್ಕಂಥ ಭಾರತೀಯರೆಲ್ಲ ವಾಪಸ್ ಬನ್ನಿ, ಮತ್ತು ಇಲ್ಲಿಂದ ಯಾರು ಇರಾನ್ಗೆ ಹೋಗಬೇಡಿ, ಸದ್ಯದ ಪರಿಸ್ಥಿತಿ ಹೀಗಿದೆ ಅಂತಂದ್ಬಿಟ್ಟು. ದೊಡ್ಡ ಮಟ್ಟದಲ್ಲೇ ಇದು ಮತ್ತೆ ಎಸ್ಕಲೇಟ್ ಆದರೆ ಹೇಳೋಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲೇ ಆದರೆ ಈಗಾಗಲೇ ಇದರ ಸಮಸ್ಯೆಯನ್ನು ವಿಪರೀತವಾಗಿ ಅನುಭವಿಸ್ತಾ ಇದ್ದೀವಿ ಬೆಲೆ ಏರಿಕೆಯ ಮುಖಾಂತರ. ಇದು ಮತ್ತೆ ಎಸ್ಕಲೇಟ್ ಆಯಿತು ಅಂತಂದರೆ ಇನ್ನಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅದು ನೋ ಡೌಟ್. ಈಗಾಗಲೇ ಪೆಟ್ರೋಲ್, ಡೀಸೆಲ್, CNG, LPG ಎಲ್ಲದರ ದರ ಏರಿಕೆ ಆಗಿದೆ. ಸಿಗ್ತಾ ಇದೆ, ಬಟ್ ದರ ಏರಿಕೆ ಆಗಿದೆ. ಸಿಗದೇ ಇರೋ ಪರಿಸ್ಥಿತಿ ಬಂದ್ಬಿಟ್ರೆ ಏನು ಮಾಡ್ತೀರಾ? ಅವಾಗೆಲ್ಲ LPGಗೆಲ್ಲ ಒದ್ದಾಡಿದ್ರಲ್ಲ ಜನ. ಈಗಲೂ ಪರಿಸ್ಥಿತಿ ಏನು ಸುಧಾರಿಸಿಲ್ಲ. LPG ಇಲ್ಲ, ಆಟೋ ಗ್ಯಾಸ್ ಇಲ್ಲ, CNG ಇಲ್ಲ. ಅದೇ ಪರಿಸ್ಥಿತಿ ಮುಂದುವರೆದ್ರೆ ಏನು ಮಾಡೋದು? ಹಾಗಾಗಿ ಈಗ ಸದ್ಯಕ್ಕಂತೂ ಅಲ್ಲಿರ್ತಕ್ಕಂಥ ಭಾರತೀಯರಿಗೆ ರಾಯಭಾರ ಕಚೇರಿ ಸೂಚನೆಯನ್ನು ಕೊಟ್ಟಿದೆ, ಅಡ್ವೈಸರಿ ರಿಲೀಸ್ ಮಾಡಿದೆ. ಆದಷ್ಟು ಬೇಗ ಅಲ್ಲಿಂದ ಭಾರತಕ್ಕೆ ಹೊರಟು ಬಿಡಿ, ಸಮಸ್ಯೆಗೆ ಸಿಕ್ಕಾಕ್ಕೋಬೇಡಿ. ಈ ಕಡೆಯಿಂದ ಹೋಗೋರು ಯಾರಾದರೂ ಇರಾನ್ಗೆ ಹೋಗೋರಿದ್ದರೂ ಬರಬೇಡಿ ಸದ್ಯಕ್ಕೆ ಯಾರೂ ಕೂಡ. ಗೊತ್ತಿಲ್ಲ, ಕದನ ವಿರಾಮ ಘೋಷಣೆ ಆಗಿತ್ತು. ಕದನ ವಿರಾಮ ಘೋಷಣೆ ಆದರೂ ಎಲ್ಲರೂ ಕದನ ವಿರಾಮ ಉಲ್ಲಂಘನೆ ಮಾಡಿಕೊಂಡೇ ಯುದ್ಧ ಮಾಡ್ತಾ ಇದ್ದಾರೆ.